ನಾರಾಯಣ್ ಗೌಡ್ರು ರಿಲೀಸ್ ಆಗ್ತಾ ಇದ್ದಂತೆ ಮತ್ತೆ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ಮತ್ತೆ ಕರವೇ ಅಧ್ಯಕ್ಷ ನಾರಾಯಣ್ ಗೌಡ ಅರೆಸ್ಟ್ ಆಗಿದ್ದಾರೆ. ಕನ್ನಡ ಫಲಕಗಳಿಗಾಗಿ ಹೋರಾಟದಲ್ಲಿ ಗಲಾಟೆ ಹಿನ್ನೆಲೆ ನಾರಾಯಣ್ ಗೌಡ್ರನ್ನ ಬಂಧಿಸಿ ಜೈಲಿಗೆ ಕಳುಹಿಸಲಾಗಿತ್ತು. ಪೊಲೀಸರು ಜೈಲಿಗೆ ಕಳುಹಿಸಿದ್ರು. ಈಗ ಮತ್ತೆ ನಾರಾಯಣ್ ಗೌಡ್ರನ್ನ ಹಳೆ ಪ್ರಕರಣವೊಂದರಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕರ್ನಾಟಕದಲ್ಲಿ ಕನ್ನಡ ಬೋರ್ಡ್ಗಳು ಕಡ್ಡಾಯ ಅನ್ನುವಂತಹ ನಿಯಮ ಬರ್ತಾ ಇದ್ದಂತೆ ಕರವೇ ನಾರಾಯಣ ಗೌಡ್ರ ಬಣ ಬೀದಿಗಿಳಿದು ಹೋರಾಟವನ್ನ ಮಾಡಿತ್ತು. ಅದು ಹಿಂಸಾಚಾರಕ್ಕೂ ಕೂಡ ತಿರುಗಿತ್ತು. ಸಾಕಷ್ಟು ಆಸ್ತಿ ಪಾಸ್ತಿ ಕೂಡ ಹಾನಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ನಾರಾಯಣ್ ಗೌಡ್ರನ್ನ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಬಂಧಿಸಿ ಅರೆಸ್ಟ್ ಮಾಡಲಾಗಿತ್ತು. ಅವರು ಇವತ್ತು ಬಿಡುಗಡೆಯಾಗ್ತಾ ಇದ್ದಂತೆ ಹಳೆ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ಅನ್ನ, ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ರೈಟ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾರೆ. ಚಂದ್ರಶೇಖರ್, ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾರಾಯಣ್ ಗೌಡ್ರನ್ನ ಮತ್ತೆ ಅರೆಸ್ಟ್ ಮಾಡಿರೋದು? ಏನಾಗ್ತಾ ಇದೆ ಬೆಳವಣಿಗೆ ಸದ್ಯಕ್ಕೆ? ಖಂಡಿತವಾಗಿಯೂ ಏನು ಈ ಹಿಂದೆ 2 ವರ್ಷಗಳ ಹಿಂದೆ ಒಂದು ಪ್ರಕರಣ ದಾಖಲಾಗಿತ್ತೆ. ಇದೇ ರೀತಿಯಾಗಿ ಕನ್ನಡ ಪರ ಹೋರಾಟ ಮಾಡಿ ಜೊತೆಗೆ ದುಂಬಿ ಎಬ್ಬಿಸಿರುವಂತಹ ಆರೋಪ ಅವರ ಮೇಲೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಅವರ ವಿರುದ್ಧವಾಗಿ 2 ವರ್ಷಗಳ ಹಿಂದೆ ಒಂದು ಪ್ರಕರಣ ದಾಖಲಾಗಿರುತ್ತೆ, FIR ಕೂಡ ಆಗಿರುತ್ತೆ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ. ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ನ್ಯಾಯಾಲಯಕ್ಕೆ ಹಾಜರಾಗಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ನ್ಯಾಯಾಲಯ ಅವರಿಗೆ ನಾನ್ ಬೇಲಬಲ್ ವಾರೆಂಟ್ ಅನ್ನು ಕೂಡ ಇಶ್ಯೂ ಮಾಡಿತ್ತು. ಆದ್ರೆ ಈವರೆಗೂ ಕೂಡ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡದ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಸಾಕಷ್ಟು ಬಾರಿ ಅವರಿಗೆ ನೋಟಿಸ್ ಅನ್ನು ಕೂಡ ನೀಡಿರ್ತಾರೆ. ಜೊತೆಗೆ ಕೋರ್ಟ್ ನ್ಯಾಯಾಧೀಶರಿಂದ ಕೂಡ ಒಂದು ನೋಟಿಸ್ ಅನ್ನ ಪಡೆದುಕೊಂಡಿರ್ತಾರೆ. ಆದ್ರೆ ಕೋರ್ಟ್ಗೆ ಅವರು ಹಾಜರಾಗಿರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಈಗ ಸದ್ಯಕ್ಕೆ ಅವರನ್ನ ಬಂಧಿಸಿ ನ್ಯಾಯಾಲಯ ಒಂದು ಬಂಧನಕ್ಕೆ ನೀಡಲಾಗುತ್ತೆ. ಆದ್ರೆ ಈಗ ಸದ್ಯಕ್ಕೆ ನ್ಯಾಯಾಲಯ ಬಂಧನದಿಂದ ಬಿಡುಗಡೆಯಾದ ತಕ್ಷಣವೇ ಅವರನ್ನ ಮತ್ತೊಮ್ಮೆ ಈಗ ಕುಮಾರಸ್ವಾಮಿ ಲೇಔಟ್ ಪೊಲೀಸರು 2 ವರ್ಷದ ಹಿಂದೆ ಏನೋ ಒಂದು ಪ್ರಕರಣ ದಾಖಲಾಗುತ್ತೆ, ಆ ಪ್ರಕರಣದ ಒಂದು ಬೇಸ್ ಮೇಲೆ ಈಗ ಸದ್ಯಕ್ಕೆ ವಶಕ್ಕೆ ಪಡೆದು ಮತ್ತೆ ಈಗ ನ್ಯಾಯಾಲಯ ಅಂದ್ರೆ ಈಗಾಗಲೇ ಏನು ನಾನ್ ಬೇಲಬಲ್ ವಾರೆಂಟ್ ಇಶ್ಯೂ ಆಗಿದೆ, ಆ ನಾನ್ ಬೇಲಬಲ್ ವಾರೆಂಟ್ ಮೇಲೆ ಈಗ ವಶಕ್ಕೆ ಪಡೆದಿದ್ದಾರೆ. ಈಗ ಒಂದು ವಾರೆಂಟ್ ಪ್ರಕಾರ ಏನು ನ್ಯಾಯಾಲಯಕ್ಕೆ ಒಂದು ಹಾಜರುಪಡಿಸಿ ಅಲ್ಲಿ ಏನು ನ್ಯಾಯಾಧೀಶರು ಒಂದು ತೀರ್ಮಾನ ತಗೊಂತಾರೆ. ಅದಾದ ನಂತರ ಮುಂದಿನ ಕಾನೂನು ಕ್ರಮಕ್ಕೆ ಮುಂದಾಗ್ತಾರೆ. ಸಭಾ, ಥ್ಯಾಂಕ್ ಯು ಚಂದ್ರಶೇಖರ್. ಎರಡು ವರ್ಷದ ಹಳೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇರಲಿಲ್ಲ ಕರವೇ ಅಧ್ಯಕ್ಷ ನಾರಾಯಣ್ ಗೌಡ್ರು. ಸೊ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಕರವೇ ನಾರಾಯಣ ಗೌಡ್ರ ಬಣ ಏನಿದೆ, ಕನ್ನಡ ನಾಮಫಲಕ ಕುರಿತಂತೆ ಪ್ರೊಟೆಸ್ಟ್ ಅನ್ನ ಹಮ್ಮಿಕೊಂಡಿದ್ರು. ಆ ಪ್ರತಿಭಟನೆ ಹಿಂಸಾತ್ಮಕವಾಗಿಯೂ ಕೂಡ ಕೂಡಿತ್ತು. ಆಸ್ತಿ ಪಾಸ್ತಿ ಕೂಡ ಹಾನಿಯಾಗಿತ್ತು. ಪ್ರತಿಷ್ಠಿತ ಮಾಲ್ಗಳ ಆಸ್ತಿಯನ್ನ ಹಾಳು ಮಾಡಲಾಗಿತ್ತು. ಬೇರೆ ಬೇರೆ ಹೋಟೆಲ್, ರೆಸ್ಟೋರೆಂಟ್, 5 ಸ್ಟಾರ್ ಹೋಟೆಲ್ಗಳ ಬೋರ್ಡ್ಗಳಷ್ಟೇ ಅಲ್ಲ, ಅಲ್ಲಿರುವಂತಹ ಬೇರೆ ಬೇರೆ ವಸ್ತುಗಳನ್ನು ಕೂಡ ಕೆಡವಲಾಗಿತ್ತು. ಆ ಸಂದರ್ಭದಲ್ಲಿ ಕೆಲವು ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಪೆಪ್ಪರ್ ಸ್ಪ್ರೇ ಮಾಡಿದ್ರು ಈ ಕಾರ್ಯಕರ್ತರು ಅನ್ನುವಂತಹ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿತ್ತು. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾರಾಯಣ್ ಗೌಡ್ರನ್ನ ಅರೆಸ್ಟ್ ಮಾಡಲಾಗಿತ್ತು ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ. ಪರಪ್ಪನ ಅಗ್ರಹಾರದಲ್ಲಿ ಇಷ್ಟು ದಿನ ನಾರಾಯಣ್ ಗೌಡ್ರನ್ನ ಇರಿಸಲಾಗಿತ್ತು. ಈಗ ಇವತ್ತು ಬೆಳಗ್ಗೆ ನಾರಾಯಣ್ ಗೌಡ್ರು ರಿಲೀಸ್ ಆಗ್ತಾರೆ. ರಿಲೀಸ್ ಆಗ್ತಾ ಇದ್ದಂತೆ ಮತ್ತೆ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ, ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಸ್ಕ್ರೀನ್ ಮೇಲೆ ಗಮನಿಸಬಹುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.